ಗುಡ್ ನ್ಯೂಸ್. KH ಮುನಿಯಪ್ಪನವರಿಂದ ಗುಡ್ ನ್ಯೂಸ್. ವೀಕ್ಷಕರೇ, ಈ ರಾಜ್ಯದಾದಂತಹ BPL ಹಾಗೂ APL ರೇಷನ್ ಕಾರ್ಡ್ ಹೊಂದಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಈ ಕಡೆ 5 kg ಒಂದು ಅಕ್ಕಿಯನ್ನ ಏನ್ ಕೊಡ್ತಾ ಇದ್ರಲ್ವಾ, ಅದ್ರ ಜೊತೆಗೆ ಉಚಿತ ವಸ್ತುಗಳನ್ನ ಕೂಡುವಂತಹ ಒಂದು ಸಾಧ್ಯತೆನೂ ಕೂಡ ಇದೆ ಅಂತೆ. ಸೊ ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನ ಕೊಡ್ತಾ ಇದ್ದಾರೆ, ಯಾವ ದಿನದಂದು ಕೊಡ್ತಾ ಇದ್ದಾರೆ, ಸೊ ಯಾವಾಗಿನಿಂದ ಕೊಡ್ತಾ ಇದ್ದಾರೆ, ಈ ಒಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಏನ್ ಮಾಡಬೇಕು, ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಇಂದು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಸೊ ಎಲ್ಲನೂ ಕೂಡ ನಾನು ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದೊಂದು ತಿಂಗಳ ಹಣ ಬಂದಿದೆ. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದೊಂದು ತಿಂಗಳ ಹಣ ಬಂದಿಲ್ಲ. ಸೊ ಈಗ ಸದ್ಯದಲ್ಲಿ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದ್ದಿಲ್ಲ ಇದುವರೆಗೂ ಕೂಡ. ಸೊ ಹಾಗಾದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸ್ವತಃ ಆಹಾರ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. KH ಮುನಿಯಪ್ಪನವರು ತಿಳಿಸಿಕೊಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಹೀಗಾಗಿ ಗಮನ ಕೊಟ್ಟು ಕೇಳಿ. ಈಗ ಸದ್ಯದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಹಣ ಆದ್ರೂ ಬಂದಿದೆ. ಅದೇ ರೀತಿಯಾಗಿ ಜುಲೈದು ನಿಮಗೆ ಖಾತೆಗೆ ಜಮಾ ಆಗಿದೆ. ಒಬ್ಬೊಬ್ಬರಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಉಳಿದು ಬಿಟ್ಟಿದೆ. ಸೊ ಆ ರೀತಿನೂ ಕೂಡ ಆಗಿರುವಂತದ್ದು ಪ್ರಾಬ್ಲಮ್. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನ ಹೇಳ್ತೀನಿ. ಸದ್ಯಕ್ಕೆ ನೀವು ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನ ಪಡಿತೀರಿ. ಸೊ ಯಾರು ಇನ್ನೂ ಕೂಡ ನಿಮಗೆ ಹಣ ಜಮಾ ಆಗಿಲ್ಲ, ಸೊ ಇನ್ನೂ 15 ದಿನಗಳ ಕಾಲ ಟೈಮ್ ಬೇಕಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈಗ ಒಂದು 2-3 ದಿನಗಳಿಂದ ಬಿಡುಗಡೆ ಆಗಿದೆ. ಈ ಒಂದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಖಾತೆಗೆ ಈಗಾಗಲೇ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ 1,22,00,000 ಫಲಾನುಭವಿಗಳಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಹಂತ ಹಂತವಾಗಿ ಹಣವನ್ನ ಹಾಕಿ ಕೊಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ಅಕ್ಕಿ 5 kg ಕೊಡ್ತಾ ಇದ್ರು, ಅದ್ರ ಜೊತೆಗೆ ಪದಾರ್ಥಗಳನ್ನ ಕೊಡ್ತೇವಂತ ಹಿಂದೆ ಒಂದ್ ಸ್ವಲ್ಪ ಅಪ್ಡೇಟ್ಗಳು ಬಂದಿದ್ದು ನಿಮಗೆ ಗೊತ್ತಿದೆ, ಒಬ್ಬೊಬ್ಬರಿಗೆ ಗೊತ್ತಿಲ್ಲ. ನಾನಂತರೂ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಯಾಕಂದ್ರೆ ಈ ಒಂದು 5 kg ಅಕ್ಕಿಯನ್ನ ಕೊಟ್ಟು 5 kg ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಿದ್ರಲ್ಲ, ಸುಮಾರು 93% ಫಲಾನುಭವಿಗಳು ಏನ್ ಮಾಡಿದ್ರು ಅಂದ್ರೆ ಸರ್ವೆ ನಡೆಸಿದಾಗ, ಅಂದ್ರೆ ನಿಮಗೆ ಅಕ್ಕಿನೇ ಬೇಕಾ ಅಥವಾ ಈ ಒಂದು ಪದಾರ್ಥಗಳು ಬೇಕಾ ಅಥವಾ ನಿಮಗೆ 10 kg ಅಕ್ಕಿ ಬೇಕಾ ಅಂತ ಕೇಳಿದಾಗ, ನಮಗೆ ಹಣ ಬೇಡ, ಯಾವ್ದಾದ್ರು ಪದಾರ್ಥಗಳನ್ನ ಕೊಡಿ ಅಥವಾ 10 kg ಅಕ್ಕಿನೇ ಕೊಡಿ ಅಂತ ಹೇಳ್ಬಿಟ್ಟು ಸುಮಾರು 100% ನಲ್ಲಿ 93% ಫಲಾನುಭವಿಗಳು ಹೇಳಿದ್ರಂತೆ. ಸೊ ಅದಾದ್ಮೇಲೆ ಈಗಾಗಲೇ ಅದನ್ನ ರೆಡಿ ಮಾಡ್ಲಿಕ್ಕೆ ಕೂಡ ಸಿದ್ಧರಾದ್ರು. ಮತ್ತೆ KH ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರನೂ ಕೂಡ ಭೇಟಿಯಾಗಿದ್ರು. ಭೇಟಿಯಾದ ತಕ್ಷಣ ಅಲ್ಲಿ ಕೂಡ 29 ರೂಪಾಯಿ ಹಾಗೆ ನಾವು ಕೆಜಿಗೆ ಅಕ್ಕಿಯನ್ನ ಕೊಡ್ತೀವಿ, ಪ್ರತಿ ರಾಜ್ಯದವ್ರಿಗೂ ಕೂಡ ಎಲ್ಲರಿಗೂ ಕೂಡ ಕೊಡ್ತಾ ಇದೀವಿ. ಸೊ ನಿಮ್ಗೂ ಕೂಡ ಬೇಕಂದ್ರೆ ನೀವು ಹೇಳ್ಬೋದು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅವಾಗ ಈ ಒಂದು KH ಮುನಿಯಪ್ಪನವರು ಏನೋ ಈ ಒಂದು ಅಕ್ಕಿಯನ್ನ ತೆಗೆದುಕೊಂಡು ಎಲ್ಲರಿಗೂ ಕೂಡ ಸಪ್ಲೈ ಮಾಡುವ ಹಾಗೆ ಎಲ್ಲ ನಿರ್ಧಾರವನ್ನ ಮಾಡ್ಕೊಂಡ್ರು. ನೆಕ್ಸ್ಟ್ ನಮ್ಮಲ್ಲಿ ಉಪ್ಪು ಒಂದು ಬೆಳೆ ಆಗ್ತಿರ್ಲಿಲ್ಲ, ಈ ಕಡೆ ಅಕ್ಕಿ ಬೇಡ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಕೊನೆಯದಾಗಿ 29 ರೂಪಾಯಿ ಕೆಜಿ ಹಾಗೆ ಕೊಟ್ಟಿದ್ರು, ತಗೊಂಡಿದ್ರು, ನಡೀತಿತ್ತು. ಆದ್ರೆ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಾವು 5 ಅಕ್ಕಿ ಕೊಡೋ ಬದಲಾಗಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿಯ ಬದಲಾಗಿ ಪದಾರ್ಥಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿದ್ರು. ಒಂದು ಪದಾರ್ಥಗಳನ್ನ ಕೊಡೋದಾಗಿ ವಿಚಾರ ಮಾಡಿದ ತಕ್ಷಣ ಪದಾರ್ಥಗಳನ್ನ ಯಾವ್ಯಾವ ಪದಾರ್ಥಗಳನ್ನ ಕೊಡೋಣ ಅಂತ ಹೇಳಿದಾಗ, ಒಂದು ತಾಳೆ ಎಣ್ಣೆ ಕೊಡೋಣ ಅಂತ ಹೇಳಿದ್ರು, ನೆಕ್ಸ್ಟ್ ಉಪ್ಪನ್ನ ಕೊಡೋಣ ಅಂತ ಹೇಳಿದ್ರು, ನೆಕ್ಸ್ಟ್ ಒಂದು ಬೇಳೆಗಳನ್ನ ಕೊಡೋಣ ಅಂತ ಹೇಳಿದ್ರು. 3 ಐಟಮ್ ಆದ್ವಲ್ಲ, ಇದರ ಜೊತೆಗೆ ಮತ್ತೆ ಇನ್ನು 2 ಐಟಮ್ಸ್ ಗಳನ್ನ ಕೊಡ್ತೇವಂತ ಹೇಳಿದ್ರು. ಸಕ್ಕರೆ ಇನ್ನೊಂದು ಐಟಮ್ ಅನ್ನ ಕೊಡ್ತೇವಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಒಂದು 4 ಐಟಮ್ ಅಥವಾ 5 ಐಟಮ್ ವರೆಗೂ ಕೂಡ ನಾವು ಕೊಡ್ತೀವಿ ಪದಾರ್ಥಗಳನ್ನ ಅಂತ ಒಂದು ಅನೌನ್ಸ್ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ಉಪ್ಪು ಮಾತ್ರ ಸಿಗ್ತಾ ಇರ್ಲಿಲ್ಲ, ಅದನ್ನ ರಾಜಸ್ಥಾನದಿಂದ ಗುಜರಾತಿನಿಂದ ತರಿಸ್ಬೇಕಂತ ಒಂದು ಮಾತುಕತೆ ಆಗಿತ್ತು. ಅದೆಲ್ಲನೂ ಕೂಡ ಮಾತುಕತೆ ಆದ್ಮೇಲೆನೆ ಕೊನೆಯದಾಗಿ ಒಂದು ಸಚಿವ ಸಂಪುಟ ಸಭೆಯನ್ನ ನಿರ್ಮಾಣಿಸಿದ್ರು. ಸೊ ಅಲ್ಲಿ ಏನು ಡಿಸಿಷನ್ ಫೈನಲ್ ಆಗತ್ತೆ ನೋಡಿ. ಸೊ ಆವಾಗಿನಿಂದ ನಮಗೆ ಪದಾರ್ಥಗಳು ಸಿಗ್ತಾ ಇದ್ವು. ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು ರಾಜ್ಯ ಸರ್ಕಾರ. ಆ ಒಂದು ನಿರ್ಧಾರವನ್ನ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಈ ನಾವು ಹಣನೇ ಕೊಡ್ತೀವಿ, 5 kg ಅಕ್ಕಿ ಕೊಡ್ತೀವಿ, 5 kg ಅಕ್ಕಿಯ ಬದಲಾಗಿ ಹಣ ಏನ್ ಕೊಡ್ತಾ ಇದ್ವಲ್ಲ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ರು. ಹೀಗಾದ ಕಾರಣಕ್ಕಾಗಿ ಮತ್ತೆ ಜನರಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಮತ್ತೆ ಈ ಹಣವನ್ನ ಪಡಿತಾ ಹೊಂಟಿದ್ದಾರೆ ಈಗ. ಆದ್ರೆ ನಮಗೆ ಈ ಹಣ ಸರಿಯಾಗಿ ಸಿಗ್ತಾ ಇಲ್ಲ. ಸುಮ್ನೆ ಯಾಕೆ ನಮಗೆ
ಪದಾರ್ಥಗಳನ್ನ ಕೊಟ್ಬಿಡಿ, ಡೈರೆಕ್ಟ್ ಆಗಿ ನಮ್ಮ ಕೈಗೇನೆ ಸಿಕ್ಬಿಡತ್ತೆ. ಹೌದಲ್ವಾ? ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಹೇಗೆ ತಗೊಂಡ್ಬರ್ತೀವೋ ಅದೇ ರೀತಿಯಾಗಿ ಅಕ್ಕಿ ಕೊಟ್ಟಿದ್ರೆ ಟೋಟಲಿ 10 ಕೆಜಿ ಅಕ್ಕಿನೇ ತೆಗೆದುಕೊಂಡು ಬರ್ಬೋದು. ಇನ್ನು ಕೆಲವೊಂದಿಷ್ಟು ಜನರಿಗೆ ಪದಾರ್ಥಗಳನ್ನ ಬೇಕಾಗಿದ್ರೆ ಪದಾರ್ಥಗಳನ್ನ ಕೊಡೋದು ನಿರ್ಧರಿಸಿದ್ರೆ ಪದಾರ್ಥಗಳನ್ನು ಕೂಡ ನಾವು ಕೈಯಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ಬರ್ಬೋದು. ಆದ್ರೆ ಹಣ ಮಾತ್ರ ನಮಗೆ ಅಮೌಂಟ್ ಹಾಕಿದಾಗ ಮಾತ್ರ ತಗೊಳ್ಳಿಕ್ ಸಾಧ್ಯ. ಮತ್ತೆ ಅದರಲ್ಲಿ ಒಂದೊಂದು ಕಂತುಗಳನ್ನ ಹಾಕ್ತಾರೆ, ಇನ್ನು ಕೆಲವೊಂದಿಷ್ಟು ಕಂತುಗಳನ್ನ ಪೆಂಡಿಂಗ್ ಉಳಿಸ್ಬಿಡ್ತಾರೆ. ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ಜನರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ, ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ನಮಗೆ 10 ಕೆಜಿ ಅಕ್ಕಿಯನ್ನೇ ಕೊಡಿ ನಡೆಯುತ್ತೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ 5 ಕೆಜಿ ಕೊಡುವಂತಹ ಅಕ್ಕಿ ನಮಗೆ ಸಾಲ್ತಾ ಇಲ್ಲ, ಟೋಟಲಿ 10 ಕೆಜಿ ಅಕ್ಕಿನೇ ಕೊಟ್ಟರು ಸಹಿತ ಬೆಸ್ಟ್ ಆಪ್ಷನ್ ಅಂತಾನೆ ಬಹಳಷ್ಟು ಫಲಾನುಭವಿಗಳು ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರಕ್ಕೂ ಕೂಡ ಗೊತ್ತಿರುವಂತಹ ವಿಷಯನೇ ಇದು. ಸೊ ಬಹಳಷ್ಟು ಜನರಿಗೆ ಈಗಾಗಲೇ ಪದಾರ್ಥಗಳನ್ನೇ ಬೇಕಾಗಿದೆ, ಈ ಒಂದು ಹಣ ಬೇಡಾಗಿದೆ, ಪದಾರ್ಥಗಳು ಅಥವಾ 10 ಕೆಜಿ ಅಕ್ಕಿನೇ ಬೇಕಾಗಿದೆ ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿದೆ. ಆದ್ರೆ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ. ಸದ್ಯಕ್ಕೆ ಮತ್ತೆ ಈ ಒಂದು KH ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿರುವಂತದ್ದು. ಸೊ ಅತಿ ಶೀಘ್ರದಲ್ಲಿ ನಾನು ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಮತ್ತೆ ಪದಾರ್ಥಗಳನ್ನ ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸುಳಿವನ್ನ ಕೊಟ್ಟಿರುವಂತದ್ದು KH ಮುನಿಯಪ್ಪನವರು, ಆಹಾರ ಇಲಾಖೆ ಸಚಿವರು. ಸೊ ಹಾಗಾದ್ರೆ ಈ ಒಂದು KH ಮುನಿಯಪ್ಪನವರು ಈ ರೀತಿ ಅಪ್ಡೇಟ್ ಕೊಟ್ಟಿದ್ದಾರೆ, ಇದನ್ನ ಜಾರಿ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನಾವು ನೀವು ಕಾಯ್ದು ನೋಡ್ಬೇಕಾಗತ್ತೆ. ಕನ್ಫರ್ಮ್ ಇದನ್ನ ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಬೇಕಾಗತ್ತೆ. ಪ್ರತಿಯೊಬ್ಬ ಸಚಿವರು ಇದರ ಬಗ್ಗೆ ಏನು ಅನ್ನುವಂಥದ್ದನ್ನ ಮಾಹಿತಿಯನ್ನ ಲಭ್ಯ ಮಾಡಿ ಕೊಡ್ಬೇಕಾಗತ್ತೆ. ಅವಾಗ ಒಂದು ಕೊನೆಯದಾಗಿ CM ಅವರು ಡಿಸಿಷನ್ ಅನ್ನ ಒಂದು ಕೊಟ್ಟಿದ್ರೆ ಆವಾಗ ಇದರ ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ. ಅವಾಗ ಏನ್ ಮಾಡ್ತಾರೆ, ಈ ಒಂದು ಜಾರಿ ಮಾಡ್ತಾರೆ. CM ಅವರ ಒಪ್ಪಿಗೆ ನಂತರ ಈ ಒಂದು ಪದಾರ್ಥಗಳನ್ನ ಕೊಡುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು. ಒಂದು ವಾರದಲ್ಲಿ ಅಪ್ಡೇಟ್ ಸಿಗುತ್ತೆ, ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊಟ್ಟಿದ್ರು ಸಹಿತ ಯಾವ ಪದಾರ್ಥಗಳನ್ನ ಕೊಡ್ತಾರಂದ್ರೆ, ಈಗ ಸದ್ಯಕ್ಕೆ 4 ಐಟಮ್ಸ್ಗಳನ್ನ ಹೇಳಿದ್ರು. ಉಪ್ಪು 1, ಸಕ್ಕರೆ 2, ನೆಕ್ಸ್ಟ್ ಬೇಳೆ ಕಾಳುಗಳು ಕೊಡ್ತೇವಂತ ಹೇಳಿದ್ರು, ತೊಗರೆ ಬೇಳೆ ಅಂತ. ನೆಕ್ಸ್ಟ್ ಗಾನದ ಎಣ್ಣೆ, ಅಡುಗೆ ಎಣ್ಣೆಯನ್ನ ಕೊಡ್ತೇವಂತ ಹೇಳಿದ್ರು. ಇದ್ರ ಜೊತೆಗೆ ನಿಮಗೆ ಈ ಒಂದು ಚಾ ಮಾಡ್ತಿರಲ್ಲ, ಚಾ ಪುಡೆ, ಸೊ ಚಾ ಪುಡಿ ಸಹಿತ ಕೊಡುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ನಿಮಗೆ 4 ಐಟಮ್ಸ್ ಗಳನ್ನ ಮೊದಲು ಹೇಳಿದ್ನಲ್ಲ, ಒಂದು ಚಾ ಪುಡಿಯನ್ನ ಬಿಟ್ಟು ಆ ಒಂದು ಐಟಮ್ಸ್ ಗಳನ್ನ ಕೊಡ್ತಾರೆ. ಹಾಗಾದ್ರೆ ಆ ಒಂದು ಐಟಮ್ಸ್ ಗಳನ್ನ ಜಾರಿ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ನೋಡೋಣ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಪದಾರ್ಥಗಳ ಬೇಕಾ ಅಥವಾ ಅಕ್ಕಿ ಬೇಕಾ ಅಥವಾ ನಿಮಗೆ ಹಣ ಬೇಕಾ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ಹೇಳಿ. ನನ್ನ ಅನಿಸಿಕೆ ಏನು ಅನ್ನೋದಾದ್ರೆ ಈ ಕಡೆ 10 ಕೆಜಿ ಅಕ್ಕಿ ಕೊಟ್ಟಿದ್ರು ನಡೆಯುತ್ತೆ, ಅಥವಾ 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಕೊಟ್ಟಿದ್ರು ಸಹಿತ ನಡೆಯುತ್ತೆ. ಓಕೆನಾ? ಈ ಕಡೆ ಹಣ ಬೇಡ ನಮ್ಗೆ, ಯಾಕಂದ್ರೆ ಹಣ ಏನಿದೆ ಒಂದೊಂದ್ಸಾರಿ ಬರುತ್ತೆ, ಒಂದೊಂದ್ಸಾರಿ ಇಲ್ಲ, ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ಲಿಕ್ಕೆ ಬರೋದಿಲ್ಲ. ಸೊ ಈ ಕಡೆ ಹಣ ಅಕ್ಕಿ ಕೊಟ್ಟಿದ್ರೆ ಸಹಿತ ನಡೆಯುತ್ತೆ, ಪದಾರ್ಥಗಳನ್ನ ಕೊಟ್ಟಿದ್ರು ಸಹಿತ ನಡೆಯುತ್ತೆ. ಈಗಾಗಲೇ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದ್ದಾವೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರ್ತವೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಈಗಾಗಲೇ ಬಂದಿರುವಂತಹ ಜಿಲ್ಲೆಗಳು ಚಾಮರಾಜನಗರ ಆಗಿರ್ಲಿ, ಮೈಸೂರು ಆಗಿರ್ಲಿ, ವಿಜಯನಗರ ಆಗಿರ್ಲಿ, ಧಾರವಾಡ ಆಗಿರ್ಲಿ, ಯಾದಗಿರಿ ಆಗಿರ್ಲಿ, ಈ ಒಂದು ಜಿಲ್ಲೆಗಳಿಗೆ ಹಣ ಒಂದು ಸ್ವಲ್ಪ ಒಂದು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಈಗ ಸದ್ಯದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುದಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ರಾಯಚೂರು, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ, ಕಲಬುರಗಿ, ಬಳ್ಳಾರಿ, ಗದಗ, ಹಾಸನ, ಮತ್ತೆ ಇಲ್ಲಿ ವಿಜಯನಗರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ. ಈ ಒಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಟ್ಟಿಗೆ ಒಮ್ಮೆಲೆ ಜಮಾ ಆಗೋದಿಲ್ಲ, ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟುವಂತಹ ಕೆಲಸ ಸರ್ಕಾರ ಮಾಡುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟು ನಿಮಗೆ ಅಪ್ಡೇಟು ಲೇಟೆಸ್ಟ್ ಆಗಿ ಬಂದಿತ್ತು, ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಸೊ ಇಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.